ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸಂಡೇ ಅಂತ ಹೇಳಿದ್ರೇ ಒಂಥರ ರಿಲ್ಯಾಕ್ಸ್ಡಾಗಿ ಫೀಲ್ ಆಗುತ್ತೆ. ಈ ಸಂಡೇ ಅಂತೂ ಹೊರಗಡೆ ಎಲ್ಲೂ ಹೋಗಂಗಿರಲಿಲ್ಲ ಮತ್ತು ಯಾವುದೂ ಕೆಲಸಗಳಿರಲಿಲ್ಲ. ತುಂಬಾ ರಿಲ್ಯಾಕ್ಸ್ಡಾಗಿ ಫೀಲ್ ಆಗ್ತಾಯಿತ್ತು. ನಮ್ಮ ಮರದಲ್ಲಿ ಬಿಟ್ಟಿತ್ತಲ್ಲ ಚೇಪೆಕಾಯಿ, ಅದನ್ನು ಕಟ್ ಮಾಡಿ ತಿಂತಿದ್ರೆ ಬಾಯಲ್ಲಿ ಹಂಗೆ ಬೆಣ್ಣೆ ಥರ ಕರ್ಗೋಗ್ತಿತ್ತು. ಅದು ಒಂದೇ ಒಂದು ಕಾಯಿ ಹಣ್ಣಾಗಲಿಕ್ಕೆ ಆಲ್ಮೋಸ್ಟು 2.5 ತಿಂಗಳಿಂದ 3 ತಿಂಗಳವರೆಗೂ ತೊಗೊಂಡಿದೆ. ಇನ್ನು ಬೇರೆ ಕಾಯಿಗಳೆಲ್ಲ ಹಣ್ಣಾಗೋದಕ್ಕೆ ಯಾವಾಗಾಗುತ್ತೋ ಗೊತ್ತಿಲ್ಲ. ಬಟ್ ತುಂಬಾ ದೊಡ್ಡದಾಗಿತ್ತು ಸೈಜ್ ಮಾತ್ರ. ಬೆಳಗ್ಗೆ ಎದ್ದು ಹೊಸ್ಲೆಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ನಾನು ಕೆಲಸ ಮಾಡ್ಕೋತಿದ್ದೆ. ನಮ್ಮ ಸಾತ್ವಿಕ್ ಪುಟನ ಅವ್ರ ಅಪ್ಪಂಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಾನು ಅಡುಗೆ ಮನೇಲಿ ಕೆಲಸ ಮಾಡೋಕ್ಕಂತ ಹೋಗ್ಬಿಟ್ಟೆ. ನಮ್ಮ ಪುಟಾಣಿನ ನೋಡ್ತಾ ಇದ್ದರೆ ನಂಗೆ ಸಮ್ಟೈಮ್ಸು ಒಂಥರ ಹ್ಯಾಪಿಯಾಗೂ ಫೀಲ್ ಆಗುತ್ತೆ, ಸಮ್ಟೈಮ್ಸ್ ಜಲಸ್ ಆಗೋ ಫೀಲ್ ಆಗುತ್ತೆ. ಅಂದರೆ ಅವನಿಗೆ ಅಷ್ಟು ಒಳ್ಳೆ ತಂದೆ ಪ್ರೀತಿ ಸಿಗ್ತಿದೆ ಅಲ್ಲ, ಅದಕ್ಕೇನೆ. ಅಂದರೆ ನಾನು ಆ ರೀತಿಯೆಲ್ಲ ತಂದೆ ಪ್ರೀತಿನ ಅನುಭವಿಸಿಲ್ಲ, ಅದಕ್ಕೆ ಒಂಥರ ಒಂದೊಂದ್ಸತಿ ಫೀಲ್ ಆಗುತ್ತೆ. ಬಟ್ ಆದರೂ ಅವ್ರು ನನ್ನನ್ನು ಈಕ್ವಲಿ ಮಗು ಥರನೇ ನೋಡ್ಕೋತಾರೆ. ಅದಕ್ಕೆ ನಾನು ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನನಗೆ ತುಂಬ ದಿವಸದಿಂದ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅಮ್ಮ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಸಂಡೇ ಅಲ್ವಾ, ಪ್ರೆಗ್ನೆನ್ಸಿ ಟೈಮಲ್ಲಿರೋವಾಗ ಸಖತ್ ಫಸ್ಟ್ ಕ್ಲಾಸ್ ಆಗಿರೋ ಮಸಾಲೆ ದೋಸೆ ಅಮ್ಮ ಮಾಡಿಕೊಟ್ಟಿದ್ರು. ಅದಕ್ಕೆ ಅಮ್ಮ ಮಾಡಿಕೊಡಿ ಅಂತ ಕೇಳಿದ್ದೆ. ಬೆಳಗ್ಗೆ ಫಸ್ಟ್ ತಿಂಗು ಬ್ರೇಕ್ಫಾಸ್ಟಿಗೆ ಅದನ್ನೇ ಮಾಡಿದರು. ವಾ ಮಸಾಲೆ ದೋಸೆ ತಿಂದ್ಬಿಟ್ಟು ಮನಸ್ಸಿಗೆ ತೃಪ್ತಿ ಆಯಿತು. ಆನಂದವಾಗಿ 2 ಮಸಾಲೆ ದೋಸೆ ತಿಂದ್ಕೊಂಡು ಪಾಪುಗೆ ಸ್ನಾನ ಮಾಡಿ ರೆಡಿ ಮಾಡಿ ಅಮ್ಮನ ಕೈಯಲ್ಲಿ ಕೊಟ್ಬಿಟ್ಟು ನಾವು ಅಂಗಡಿಗೆ ಹೋದ್ವಿ. ಆ್ಯಕ್ಚುಲಿ ಈ ಮನೆಗೆ ಬಂದಾಗಿಂದ ಸುಮಾರು ದಿನ ಆಯಿತು ನಾವು ತಲೆ ಮಾಂಸ ತಿಂದು. ನನಗೆ ಫಸ್ಟು ಚಿಕನ್ ಬಿಟ್ಟರೆ ಬೇರೆ ಏನೂ ಇಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ಬಾಣಂತನದಲ್ಲಿ ನನಗೆ ತಲೆ ಮಾಂಸ ಕೊಟ್ಟಿದ್ರಲ್ಲ ತಿನ್ನೋದಕ್ಕೆ, ಆಗ ಸ್ವಲ್ಪ ನನಗೆ ತಲೆ ಮಾಂಸ ತಿಂದು ಒಂದು ಸ್ವಲ್ಪ ಕ್ರೇವ್ ಆಗ್ತಿತ್ತು. ಅಷ್ಟು ದಿವಸ ತಿನ್ನಲ್ವಾ, ನಾನೀಗ ತುಂಬ ತಿಂಗಳಾಗೋಗಿತ್ತು ತಿಂದಿರಲಿಲ್ಲ. ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಾಣಂತನದಲ್ಲಿ ಬರೀ ಪಥ್ಯದೂಟ ಹಾಕ್ತಾ ಇದ್ರಲ್ವಾ. ವೀಕ್ ಡೇಸಲ್ಲಿ ಅಂದರೆ ವೀಕ್ಲಿ 2 ದಿವಸ ಮಾತ್ರನೇ ನಾನ್ ವೆಜ್ ಕೊಡ್ತಾಯಿದ್ರು. ಅದು ಜಾಸ್ತಿ ಚಿಕನ್ ಎಲ್ಲ ಕೊಡ್ತಿರ್ಲಿಲ್ಲ, ತಲೆ ಮಾಂಸನೇ ಕೊಡ್ತಾ ಇದ್ದಿದ್ದಲ್ವಾ. ಸೊ ಆವಾಗ ತಲೆ ಮಾಂಸ ತಿನ್ನೋವಾಗ ಒಂಥರ ಸ್ಟಾರ್ಟಿಂಗಲ್ಲಿ ಇಷ್ಟನೇ ಆಗ್ತಾ ಇರಲಿಲ್ಲ. ಆಮೇಲೆ ಹೋಗ್ತಾ ವೀಕ್ಲಿ ಒನ್ಸು ಅದನ್ನು ಕೊಡೋವಾಗ ಒಂಥರ ಸ್ಪೆಷಲಾಗಿ ಫೀಲ್ ಆಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಪಥ್ಯದೂಟ ಎಲ್ಲ ಸಪ್ಪೆ ಅನ್ನಿಸ್ತಿತ್ತಲ್ಲ, ಅದೊಂದು ಸ್ವಲ್ಪ ಮಸಾಲೆಯಿಂದ ಇರ್ತಿತ್ತು. ಅದಕ್ಕೆ ಸ್ವಲ್ಪ ರುಚಿ ಹಿಡಿದ್ಬಿಟ್ಟಿತ್ತು. ಸರಿ, ತುಂಬ ದಿವಸದಿಂದ ನೆನೆಸ್ಕೋತಿದ್ದೆ. ಇಲ್ಲಿ ಹೋಗಿ ತೊಗೊಂಬರೋಣ ಅಂತ ಹೇಳಿದ್ರೆ ಬೆಳಗ್ಗೆನೇ ಹೋಗಬೇಕು. ಸುಮಾರು ದಿವಸ ಹೋಗಿ ವಾಪಸ್ ಬರ್ತಾಯಿದ್ವಿ ನಾವು. ಅದಕ್ಕೆ ಇವತ್ತು ಹೆಂಗಾದರೂ ತೊಗೊಂಡು ಬರಲೇಬೇಕು ಅಂತ ಹೇಳಿಬಿಟ್ಟು ಬೇಗ ಹೋಗಿದ್ವಿ. ಆದರೂ ಆ ಅಂಗಡೀಲಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ಅವರು ಇನ್ನೊಬ್ಬರನ್ನ ಕಳಿಸಿ ಆ ಅಂಗಡೀಲಿ ಹೋಗಿ ತೊಗೊಂಬನ್ನಿ ಅಂತ ಹೇಳಿ ನಮ್ಮನ್ನು ಜೊತೇಲಿ ಕಳಿಸಿದ್ರು. ಆ ಅಂಗಡೀಲಿ ಇತ್ತು ಸ್ಟಾಕು ಮತ್ತು ಫ್ರೆಶ್ ಆಗೂ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ತೊಗೊಂಡು ಬಂದೆ. ಅಮ್ಮ ತುಂಬ ದಿವಸದಿಂದ ಕಾಲು ಮಂಡಿ ನೋವು ತುಂಬ ಅಂತ ಹೇಳ್ತಾ ಇರ್ತಾರಲ್ವ. ಅದಕ್ಕೆ ನಾನು ಕೇಳ್ಪಟ್ಟಿದ್ದೆ, ಪಾರಿಜಾತ ಪುಷ್ಪದ ಎಲೆಗಳಿದಾವಲ್ಲ, ಅದನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಮೂಳೆಗಳೆಲ್ಲ ಗಟ್ಟಿಯಾಗತ್ತೆ ಅಂತ. ಸೊ ಅದು ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಅಮ್ಮಂಗೆ ಅಲ್ಲಿ ನಮ್ಮ ಮನೆ ಹತ್ರನೇ ಒಂದು ಪಾರಿಜಾತದ ಪುಷ್ಪದ ಮರ ಇದೆ, ಅಲ್ಲಿಂದ ಎಲೆಗಳನ್ನೂ ಕಿತ್ಕೊಂಡು ಬಂದೆ. ಅದು ಕಷಾಯ ಮಾಡಿ ಕುಡಿಯೋದ್ರಿಂದ ತುಂಬಾ ಒಳ್ಳೇದಂತೆ. ನಾನು ಓದಿರಂಗೆ ಮತ್ತು ಕೇಳ್ಪಟ್ಟಂಗೆ ಪಾರಿಜಾತದ ಪುಷ್ಪದ ಎಲೆಗಳಿಂದ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಈವನ್ ಕ್ಯಾನ್ಸರ್ ಕೂಡ ರೆಡ್ ಆಗುತ್ತೆ. ಆಮೇಲೆ ಹೊಟ್ಟೆಲಿರೋ ಹುಳಗಳು ಕೂಡ ಸಾಯುತ್ತಂತೆ. ಅಂದರೆ ಜಂತುಳ ಎಲ್ಲ ಇರುತ್ತಲ್ಲ, ಅದು ಸಾಯುತ್ತೆ ಅಂತ ಹೇಳ್ತಾರೆ. ಮತ್ತು ಇದು ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರ್ಗು ತುಂಬಾ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಪ್ರಾಮುಖ್ಯತೆ ಇದ್ರದ್ದು ಏನು ಅಂತ ಹೇಳಿದ್ರೆ, ಪಾರಿಜಾತ ಪುಷ್ಪನ ದೇವಲೋಕದಿಂದ ಕೃಷ್ಣ ಬಂದು ರುಕ್ಮಿಣಿಗೋಸ್ಕರ ತೊಗೊಂಬಂದಿದ್ದ ಪುಷ್ಪ ಅಂತ ಹೇಳಿ ಆ ಮರನ ಹೇಳ್ತಾರೆ. ನೀವು ಈ ಹೂವನ್ನ ನೋಡಿದ್ದೀರಾ, ಇದನ್ನು ಕೇಳ್ಪಟ್ಟಿದ್ದೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ ಫ್ಲವರ್ಸು ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ ಮಾತ್ರ. ವೈಟಾಗಿ ಮತ್ತು ಮೆಹಂದಿ ಹಾಕಿರೋ ಥರ ಅದ್ರ ತುದಿಗಳು ಇರುತ್ತೆ. ತುಂಬ ಘಮ ಅಂತ ಇರುತ್ತೆ. ಮತ್ತು ಈವ್ನಿಂಗ್ ಟೈಮ್ ಮಾತ್ರನೇ ಅದು ಹರಡೋದು. ಆ ಘಮ ಮಾತ್ರ ಹೆಂಗಿರುತ್ತೆ ಅಂತ ಹೇಳಿದರೆ ತುಂಬ ಸುವಾಸನೆ ಬೀರುತ್ತೆ ಅದು. ಆ ಮರನ ಒಂದು ನಾವು ಬೆಳೆಸಬೇಕು ಅಂತ ಆಸೆ. ಇಲ್ಲಿ ಅಕ್ಕಪಕ್ಕ ನರ್ಸರಿಯಲ್ಲಿ ಕೇಳಿ ನೋಡಿದೆ, ಎಲ್ಲೂ ಸಿಕ್ಕಲಿಲ್ಲ. ನೀವೇನಾದರೂ ಪಾರಿಜಾತ ಪುಷ್ಪನ ನಿಮ್ಮ ಮನೆಯಲ್ಲಿ ಬೆಳೆಸ್ತಿದ್ದೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ. ಇನ್ನು ನಮ್ಮ ಪುಟಾಣಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೋತಾ ಕೂತ್ಕೊಂಡಿದ್ವಿ.
ಸಂಡೆ ಅಂತ ಅಮ್ಮ ತಲೆ ಮಾಂಸ ಸಾರು ಮಾಡ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಹಲೋ ಮಮ್ಮಿ, ಏನ್ ಮಾಡ್ತಾ ಇದ್ದೀರಾ? ತಲೆ ಮಾಂಸ ತೊಳಿತಾ ಇದ್ದೀನಿ. ತಲೆ ಮಾಂಸ ಕ್ಲೀನ್ ಮಾಡೋದು ಕಷ್ಟನಾ ಮಮ್ಮಿ? ಹೌದು. ಹೆಂಗ್ ಕ್ಲೀನ್ ಮಾಡೋದು? ಅದು ಗಂಟು ಇಟ್ಟಿದೆ ಗೊತ್ತತ್ರ. ಹೆಂಗೆ? ಇದೆಲ್ಲ ತೆಗಿಬೇಕು ಗಂಟುಗಳು. ಚೆನ್ನಾಗಿ ತೊಳಿಬೇಕು. ಸ್ವಲ್ಪ ಅರ್ಶಿನ ಉಪ್ಪು ಹಾಕಿ ಚೆನ್ನಾಗಿ ಮೂಸುದಿ ತೊಳಿಬೇಕು. ಅವ್ರ ಅಂಗಡಿ ಕ್ಲೀನ್ ಮಾಡಿ ಕೊಟ್ಟಿರ್ತಾರಲ್ವಾ? ಅವ್ರು ಕೊಡ್ತಾರೆ, ನಾವು ಕ್ಲೀನ್ ಮಾಡ್ಬೇಕು. ನೋಡಿ ಫ್ರೆಂಡ್ಸ್, ಈ ತರ ಕ್ಲೀನ್ ಮಾಡಿ ಅಮ್ಮ ಇಟ್ಕೊಂಡಿದ್ದಾರೆ. ಆಯ್ತಾ ಮಮ್ಮಿ ಕ್ಲೀನ್ ಮಾಡಿದ್ದು? ಆಯ್ತು. ಇದೆಲ್ಲ ಕ್ಲೀನು ಗಲೀಜಾ? ಗಲೀಜ್ ಇದೆಲ್ಲ ನೋಡಿ ಇಷ್ಟ ಐತೆ. ಅವ್ರು ಏನು ಕ್ಲೀನ್ ಮಾಡಿದ್ರು ಇಷ್ಟು ಗಲೀಜ್ ಇರ್ತೈತೆ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಇದೆಲ್ಲನೂ ಗಲೀಜು. ಮಮ್ಮಿ ಮಸಾಲೆಗೆ ಏನೇನು ಹಾಕಿದ್ದೀರಾ ಹೇಳ್ತೀರಾ? ಈರುಳ್ಳಿ, ಹಾ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಟೊಮೊಟ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಅರ್ಶಿನ ಪುಡಿ ಸ್ವಲ್ಪ, ಆಮೇಲೆ ಮಸಾಲೆ, ಬರೀ ಮಸಾಲೆ, ಧನಿಯಾ ಪುಡಿ ನೋಡಿ. ಆಮೇಲೆ ಇದು ಕೊಬ್ಬು ಅರ್ಶಿನ ಹಾಕ್ಬಿಟ್ಟು ಕಲ್ಸಿಕ್ಕೋಬೇಕು. ಲಾಸ್ಟಲ್ಲಿ ಕುದಿಯೋವಾಗ ಹಾಕ್ಬೇಕು. ಇದು ಎರಡೂನು ಮೆದ್ಲಿ. ಇದು ಒಂದೇ ಸತಿ ಹಾಕ್ಬಾರ್ದಾ? ಸರಿ ಫ್ರೆಂಡ್ಸ್, ಈಗ ಮಸಾಲೆ ರುಬ್ಕೊಂಡು ಆಮೇಲೆ ಮಾಡೋವಾಗ ನೋಡೋಣ. ನೋಡಿ ಮಮ್ಮಿ, ಇಷ್ಟು ರುಬ್ಬಿದ್ದೀನಿ. ಸಾಕಾ? ಇಷ್ಟು ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಎಷ್ಟು ಈರುಳ್ಳಿ ಹಾಕಿದ್ದೀರಾ? ಒಂದು. ನಮ್ಮ ಮಮ್ಮಿ ತಲೆ ಮಾಂಸ ಮಾಡೋದ್ರಲ್ಲಿ ಫೇಮಸ್ಸು ಫ್ರೆಂಡ್ಸ್. ಎಲ್ಲ ಕಡೆ ಘಮ 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 ಅಂತ ಬರುತ್ತೆ ಸ್ಮೆಲ್ಲು. ನಮ್ಮ ಅರುಣ್ ಅವ್ರ ಅಮ್ಮಂಗೂ ತುಂಬ ಇಷ್ಟ ತಲೆ ಮಾಂಸ ಅಂದರೆ. ನಮ್ಮಮ್ಮ ಮಾಡಿ ಮಾಡಿ ಕೊಟ್ಟು ಕಳ್ಸೋರು. ತಗೊಂಡೋಗಿ ಬರ್ತೀಯ ಚಿನ್ನು ಅಮ್ಮಂಗೆ ಇವತ್ತು ತಲೆ ಮಾಂಸ? ಇವಾಗ ಏನು ಮಾಡ್ತಾರೆ, ಇದಾಗ್ತಾ ಇದ್ದೀನಿ ತಲೆ ಮಾಂಸ. ಹಾಂ ತಲೆ ಮಾಂಸ ಹಾಕಿದ್ದೀನಿ. ಹಾಂ ಸರಿ ಮಮ್ಮಿ. ಇಷ್ಟು ಉಪ್ಪು ಹಾಕೊಂಡಿದ್ದೀನಿ, ಹಾಕಿದ್ದೀನಿ. ಇವಾಗ ಸ್ವಲ್ಪ ಹಾಕ್ಬೇಕು. ಚೆನ್ನಾಗಿ ಬೇಯಬೇಕು. ಆಮೇಲೆ ಇದು ಹೀಗೆ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್. ನಮ್ಮ ಅರುಣು ತಲೆ ಮಾಂಸ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಚಿಕನ್ ಮಾಡ್ತಾ ಇದ್ದೀನಿ. ಮಮ್ಮಿ ಇದು ಕುದೀತಾ ಇದೆ, ಮಸಾಲೆ ಹಾಕೋದಾ? ಅರ್ಧ ಬೆಂದೈತಲ್ಲ, ಮಸಾಲೆ ಒಯ್ಬೇಕಿವಲ್ಲ. ಹಾಂ ಸರಿ. ಆಲ್ರೆಡಿ ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಮಸಾಲೆ ಬೇರೆ ಬಿತ್ತು ಅಂದರೆ ಇನ್ನ ಘಮ ಜಾಸ್ತಿ ಆಗುತ್ತೆ, ಅಷ್ಟು ಬೇರೆ ಆಗ್ತಾ ಇದೆ. ಈ ಕಡೆ ನಾನು ನಮ್ಮ ಯಜಮಾನ್ರಿಗೆ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ನಮಗೆ ತಲೆ ಮಾಂಸ ಮಾಡ್ತಾ ಇದ್ದಾರೆ. ನನಗೆ ಚಿಕನ್ ಪಕ್ಕ ಇಟ್ಬಿಟ್ಟು ಬೇರೆ ಯಾವುದಾದ್ರೂ ಆಪ್ಷನ್ ಕೇಳಿದ್ರೆ ನಾನು ಚಿಕನ್ನೇ ಚೂಸ್ ಮಾಡ್ತೀನಿ. ಅದೇ ಫಸ್ಟು ನಂಗೆ ಇಷ್ಟ. ಎಷ್ಟು ನೀರು ಬೇಕು ಅಷ್ಟು ನೀರು ಉಯ್ಕೋಬೇಕು. ಹಾಂ ಸರಿ ಮಮ್ಮಿ. ಸಾಂಬಾರು ತೆಳುಬೇಕಂದ್ರೆ ಜಾಸ್ತಿ ಉಯ್ಕೋಬೇಕಲ್ವಾ ಮಮ್ಮಿ? ಈಗ ಎಷ್ಟು ಗ್ಲಾಸ್ ಹಾಕಿದ್ದೀರಾ ನೀರು ನೀವು? ಒಂದು 4 ಗ್ಲಾಸ್. 4 ಗ್ಲಾಸ್ ಬೇಯಬೇಕಿಲ್ಲ ಚೆನ್ನಾಗಿ. ಇದೇನು ಮಮ್ಮಿ ಇದು ಹಿಂಗೆ ಇಟ್ಟಿದ್ದೀರಾ? ಅದು ಕಿವಿ ಸುಟ್ಕೊಂಡು ತಿನ್ನೋದು. ಹೆಂಗೆ? ಬೆಂಕಿಯಲ್ಲಿ. ಇದನ್ನ ಸುಡ್ತೀರಾ ಈಗ? ಓಕೆ ಫ್ರೆಂಡ್ಸ್, ಸುಡೋವಾಗ ನಾನು ತೋರಿಸ್ತೀನಿ. ಬಾಮ ಇಲ್ಲೇ ಆಮ ನೋಡಿ ತಲೆ ಮಾಂಸ ಕುಯ್ತಾರೆ. ಎಷ್ಟು ಕಣ್ಣು ಬಿಡ್ತೈತೆ ಯಾವ್ಯಾವ ಕಣ್ಣು. ಚಾಕುನ ಅಲ್ಲಲ್ಲಿ ಇಡ್ತೀನಿ. ಆಮೇಲೆ ಚೆನ್ನಾಗಿ ಬಿಸಿ ಆಗ್ಬೇಕಿದು. ಬಿಸಿ ಆದ್ಮೇಲೆ ದಿಷ್ಟಿ ಹಾಕಿಬೇಕು, ಇಲ್ಲ ಹೊಟ್ಟೆ ನೋವು ಬೇದಿ ಎತ್ಕೊತಿದ್ವಿ. ನಂಬ್ತೀರಾ ಮಮ್ಮಿ ನೀವು ಅದನ್ನ? ದೃಷ್ಟಿ ಆಗತ್ತಾ ಅಂತ? ಎಷ್ಟೆಲ್ಲ ಕಣ್ಣು ಬಿಡ್ತೈತೋ. ಹಾ, ಇದನ್ನ ದೃಷ್ಟಿ ತೆಗ್ಬಿಟ್ಟು ಪಾತ್ರೆ ಒಳಗಡೆ ಹಾಕ್ಬೇಕಾ? ಓ, ಬಾರ್ಬಿಕ್ಯೂನಾ ಮಮ್ಮಿ?
ಅದೇ ಕಿವಿ ಇತ್ತಲ್ಲ ಅವಾಗೆಲ್ಲ ಹಿಂಗೆ ಸುಟ್ಕೊಂಡು ತಿಂತಿದ್ದ. ಹೌದು. ನಮ್ಮ ಪೈರವ್ರು ಹಿಂಗೆ ಸುಟ್ಕೊಡೋರು. ನೋಡಿ ಇವಾಗ ಮೆದ್ಲಾಗ್ತಾ ಇದ್ದೀನಿ. ಸೈಡ್ ಬಿಡ್ಬೇಕಿತ್ತಲ್ಲ ಕೊಬ್ಬು. ಅಷ್ಟೇ. ದೃಷ್ಟಿ ಇಡ್ತೀರಾ? ಆಗ್ತಾ ಇದ್ದೀನಿ. ದೃಷ್ಟಿ. ದೃಷ್ಟಿಯಾಗಿದ್ರೆ ಅಂಟ್ಕೊಳ್ಳುತ್ತಾ? ಇದಕ್ಕೇನು ಉಪ್ಪು ಖಾರ ಹಾಕಿದ್ದೀರಾ? ಏನಿಲ್ಲ, ಹಂಗೆ ಸುಟ್ಬಿಟ್ಟು ಹಂಗೆ ತಿಂತೀರಾ? ಏನ್ ಮಮ್ಮಿ ಇಷ್ಟೊಂದು ಮುದ್ದೆ ಮಾಡ್ತಿದ್ದೀರಾ? ಅರುಣವ್ರಪ್ಪ ಅಮ್ಮನಿಗೆ ಎತ್ಕೊಂಡು ಹೋಗಿ ಅಂತ ಮಾಡಿದ್ವಿ. ಭಾನುವಾರ ಸ್ಪೆಷಲ್ಲಾ? ನಮ್ಮಮ್ಮ ಒಂದೊಂದು ಮುದ್ದೆ ಇಷ್ಟು ದೊಡ್ಡದಾಗಿ ಕಟ್ತಾರೆ ಫ್ರೆಂಡ್ಸ್, ತಿನ್ನಕ್ಕಾಗಲ್ಲ. ಅವಾಗೆಲ್ಲ ತಲೆ ಬುಡ್ಡೆ ಅಷ್ಟು ಮಾಡ್ತಾ ಇದ್ರು ಮುದ್ದೆನ. 2 ಮುದ್ದೆ ತಿಂತಾ ಇದ್ರು. ಹೌದಾ? ಇವಾಗ ಅರ್ಧ ಮುದ್ದೆ ತಿನ್ನಕ್ಕೆ ಅಳ್ಳಾಡ್ತೀರ. ನಾವ್ ಅಪ್ಪರೆಲ್ಲ 2 ಮುದ್ದೆ ತಿನ್ನೋರು. ಅವಾಗ ಹೊಲಕ್ಕೆ ಹೋಗೋರು ತಿಂತಾ ಇದ್ರು, ಇವಾಗ ಯಾವ ಹೊಲಕ್ಕೆ ಹೋಗ್ತೀವಿ? ಅದಕ್ಕೆ ಅವರೆಲ್ಲ ಹಂಗಿದ್ದು ಗಟ್ಟಿಯಾಗಿ. ಪಾತ್ರೆ ತುಂಬಾ ಮುದ್ದೆ, ಒಂದು ನಂಗೆ, ಒಂದು ಅಮ್ಮಗೆ, ಇನ್ನೊಂದು ಅಮ್ಮಗೆ, ಇನ್ನೊಂದು ಅಪ್ಪಗೆ. ಅರುಣ್ ಅವರು ತಿನ್ನಲ್ಲ, ಅವರು ಚಿಕನ್ ಜೊತೆಲಿ ಅನ್ನ ತಿಂತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ 4 ಮುದ್ದೆ ಮಾಡಿದ್ದಾರೆ ಫ್ರೆಂಡ್ಸ್. ನಮ್ಮ ಅಮ್ಮನ ಕೈ ತುಂಬ ದೊಡ್ಡದು ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ, ಎಲ್ಲ ಜಾಸ್ತಿನೇ ಮಾಡ್ತಾರೆ, ಅವ್ರು ಕಮ್ಮಿ ಮಾಡೋಕ್ಕೆ ಬರಲ್ಲ. ಒಂಚೂರಾದರೂ ಎಕ್ಸ್ಟ್ರಾ ಇದ್ದೇ ಇರುತ್ತೆ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ. ತಲೆ ಮಾಂಸದ ಸಾರು ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್. ವಾವ್, ಬಿಸಿ ಬಿಸಿ ಮುದ್ದೆ, ತಲೆ ಮಾಂಸದ ಸಾರು. ತಲೆ ಮಾಂಸ ಸಾರು, ಬಿಸಿ ಬಿಸಿ ಮುದ್ದೆ. ಬನ್ನಿ ತಿನ್ನೋಣ. ಅಮ್ಮನ ಕೈ ರುಚಿಯಿಂದ ಮಾಡಿದಂಥ ತಲೆ ಮಾಂಸದ ಸಾಂಬಾರು ಫಸ್ಟ್ ಕ್ಲಾಸ್ ಆಗಿತ್ತು ಫ್ರೆಂಡ್ಸ್. ಸೀರಿಯಸ್ಲಿ ನಾನು ತಿನ್ನೋದೇ 2-3 ಪೀಸು, ಬಟ್ ಆದರೆ ಸಖತ್ ಟೇಸ್ಟಿಯಾಗಿ ಅನ್ನಿಸ್ತು. ತಿಂದ್ಬಿಟ್ಟು ಸಮಾಧಾನ ಆಯಿತು. ಇನ್ನು ಅಪ್ಪ ಅಮ್ಮಂಗೋಸ್ಕರ ಅಂತ ಹೇಳಿ ಅಡುಗೆ ಮಾಡಿಟ್ಟಿದ್ರಲ್ವ ಅಮ್ಮ, ನಮ್ಮ ಮನೆಯವರು ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡ್ರು. ಆ ಟೈಮಲ್ಲಿ ನೋಡಿದ್ರೆ ಮಳೆ ಅಂದರೆ ಮಳೆ, ಹೆಂಗಪ್ಪ ಹೋಗೋದು ಅಂತ ಅನ್ಕೋತಾ ಇದ್ರು. ಸರಿ ಟೀ ಮಾಡಿಕೊಡೆ, ನಾನು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಟೀ ಮಾಡಿ ಕೊಟ್ಟೆ, ಇನ್ನೂ ಜೋರಾಗಿ ಹೋಯ್ತು ಮಳೆ. ಆ್ಯಕ್ಚುಲಿ ಕಾರ್ ಆಕ್ಸಿಡೆಂಟ್ ಆಗಿತ್ತಲ್ವ, ಸರ್ವಿಸಿಗೆ ಬಿಟ್ಟಿದ್ದೀವಿ, ಇನ್ನೂ ಕಾರ್ ಬಂದಿಲ್ಲ. ಇನ್ನು 2 ವೀಲರಲ್ಲಿ ಅಷ್ಟು ದೂರ ಹೋಗಿ ಬರೋದು ಅಂತ ಹೇಳಿದ್ರೆ ಸಂಜೆ ಹೊತ್ತು ಮಳೆ ಬೇರೆ ಬರ್ತಿತ್ತು, ಸಖತ್ ಚಳಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇ ಮಳೆ ನಿಂತ ಮೇಲೆ ಹೋಗಿ ಅಂತ ಹೇಳಿದೆ. ಆಮೇಲೆ ಸ್ವಲ್ಪ ತುಂತುರು ಮಳೆ ಬರ್ತಿತ್ತು ಅಂತ ಹೇಳಿ ನಮ್ಮ ಮನೆಯವರು ಹಿಂಗೆ ಹೋಗ್ಬಿಟ್ಟು ಬಂದುಬಿಡ್ತೀನಿ, ಲೇಟಾಗಿಬಿಡುತ್ತೆ ಮನೆಗೆ ವಾಪಸ್ ಬರೋದಕ್ಕೆ ಅಂತ ಹೇಳ್ತಾಯಿದ್ರು. ನಂಗೆ ಯಾಕೋ ಒಂಥರ ತುಂಬ ಭಯ, ಅವ್ರನ್ನ ಇಲ್ಲಿಂದ ಅಷ್ಟು ದೂರ ಹೋಗ್ತಾರಲ್ವ, ಮತ್ತು ಟ್ರಾಫಿಕ್ ಬೇರೆ, 2 ವೀಲರಲ್ಲಿ ಹೋಗಿ ಬರೋದು ಅಂತ ಹೇಳಿದ್ರೆ ಸೇಫ್ ಇರಲ್ಲ ಅಂತ ಹೇಳಿ ತುಂಬ ಚಿಂತೆ ಮಾಡ್ತಿದ್ದೆ ನಾನು. ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟಿದ್ವಿ, ಮತ್ತು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟೆ. ಇನ್ನು ಅವರು ಹೊರಡೋ ಟೈಮಲ್ಲಿ ಮತ್ತೆ ಮಳೆ ಶುರು ಆಗೋಯ್ತು. ಇದೇನಪ್ಪ ಈ ರೀತಿ ಆಗೋಯ್ತು, ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ಅವರು ಕೂಡ ರೆಡಿಯಾಗಿ ಹೋಗ್ಬಿಟ್ಟಿದ್ರು. ಸರಿ ಅಂತ ಹೇಳಿಬಿಟ್ಟು ನಾವು ಹೊರಡ್ತೀನಿ ಅಂತ ಹೇಳೋ ಟೈಮಲ್ಲಿ ನಮ್ಮ ಸಾತ್ವಿಕ್ ಪುಟ ಬೇರೆ ಅಳೋದಕ್ಕೆ ಶುರು ಮಾಡ್ಕೊಂಡ. ಅದಾದಮೇಲೆ ಅವನ್ನ ಸಮಾಧಾನ ಮಾಡಿ ನಾನು ಮಲಗಿಸ್ಬಿಟ್ಟೆ. ಅವನೇನೋ ಸಮಾಧಾನ ಆದ, ಬಟ್ ಮಳೆಯಲ್ಲಿ ಅವ್ರು ಅಷ್ಟು ದೂರ ಹೋಗ್ಬಿಟ್ಟು ಬರ್ತಾರಲ್ಲಪ್ಪ 2 ವೀಲರಲ್ಲಿ ಅಂತ ತುಂಬ ಯೋಚನೆ ಆಗ್ತಾಯಿತ್ತು. ಅವರು ಹೋಗಿ ಬರೋವರೆಗೂ ನನಗೆ ಸಮಾಧಾನನೇ ಇಲ್ಲ, ಒಂಥರ ಮನಸ್ಸೆಲ್ಲ ಪಟ ಅಂತ ಹೊಡ್ಕೋತಾ ಇತ್ತು. ಯೋಚನೆ ಬೇರೆ, ಮೊನ್ನೆ ಬೇರೆ ಆ ರೀತಿ ಆಕ್ಸಿಡೆಂಟ್ ಬೇರೆ ಆಗೋಯ್ತು ಅಲ್ವಾ, ಅವತ್ತಿಂದ ಸ್ವಲ್ಪ ಜಾಸ್ತಿ ಭಯನೇ ಆಗ್ತಾಯಿತ್ತು. ಆಲ್ಮೋಸ್ಟು 9:45 ಆಗೋಗ್ಬಿಟ್ಟಿತ್ತು, ಅವರು ಇನ್ನೂ ಬಂದಿರಲಿಲ್ಲ. ನಾನು ಬೇರೆ ಊಟ ಮಾಡದೆ ಕಾಯ್ಕೊಂಡಿದ್ದೆ, ನಮ್ಮ ಪುಟಾಣಿಗೆ ಊಟ ತಿನ್ನಿಸ್ಬಿಟ್ಟು ಕಾಯ್ಕೊಂಡು ಕೂತಿದ್ದೆ. ಅವ್ರು ಬಂದರು ಅಂತ ಹೇಳಿ ನಮ್ಮ ಚಿಂಟು ಹ್ಯಾಪಿ ಸಿಗ್ನಲ್ ಕೊಡ್ತಾನಲ್ಲ, ಆಗಲೇ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು. ಯಪ್ಪ ದೇವರೇ ಸೇಫ್ಲಿ ಮನೆಗೆ ಬಂದರು ಅಂತ ಹೇಳಿ. ಸೊ ಅದಾದಮೇಲೆ ಬಂದಿದ ತಕ್ಷಣ ಪುಟಾಣಿನ ಎತ್ಕೊಂಡ್ರು. ನಾನು ಊಟಕ್ಕೆಲ್ಲ ರೆಡಿ ಮಾಡಿಟ್ಕೊಂಡು ಇಬ್ಬರು ಊಟ ತಿನ್ಕೊಂಡು ಮಲ್ಕೊಂಡ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಎಂಟೈರ್ ಸಂಡೇ ಯಾವ ರೀತಿ ಹೋಯಿತು ಅಂತ ಹೇಳಿ.
ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.